ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಫಂಕ್ಷನ್ ಇದೆ, ಏನಾದ್ರು ಜ್ಞಾನ ಆಯ್ತಾ ನೋಡಿ, ಎಲ್ಲ ಹೆಂಗೆ ದಬಾಕೊಂಡವ್ರೆ ಅಂತ. ಅದಕ್ಕೆ ನಾನು ಮೊದಲೇ ಬೇಗ ಇದ್ದೆ, ಎದ್ದು ಆಚೆ ಬಂದೆ. ನಮ್ಮ ಮತ್ತೆ ನಮ್ಮ ಅಜ್ಜಿ ಏನೋ ಮಾಡ್ತಿದ್ರು, ನಾನು ಹಾಗೆ ಹಿಂದೆ ಹೋದೆ. ಎಷ್ಟು ತಣ್ಣು ಗಾಳಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿ ಮೇಲೆ ನೋಡ್ತೀನಿ ಜೋಡಿ ಗಿಳಿಗಳಿದ್ದು, ಅದನ್ನು ಒಂದು ಸ್ವಲ್ಪ ಝೂಮ್ ಮಾಡಿದೆ. ಅವ್ರು ಹಾಲು ಕರಿವಾಗ ನಾನು ಹಸು ಅದ್ಬಿಟ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಬರೀ ಇಂಥದೆಯ ಸುಮ್ಮನೆ ಬೇಗ ಇದ್ದು ರೆಡಿ ಆದೆ. ಎಲ್ಲ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡ್ತೀನಿ, ಎಲ್ಲ ಮಾತಾಡ್ಕೊಂಡು ನಿಂತವ್ರೆ. ಈ ಪಿಕರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನಿಸ್ತಾ ಐತೆ. ಮುಗಿಸ್ಕೊಂಡು ಮುನಿ ಮಾಡೋಣ ಅಂತ ಹೋಗ್ತಿದ್ದೋ. ಅಲ್ಲಿ ಹೋಗುವಾಗ ಇವರಿಬ್ರು ಏನೋ ನೋಡ್ತಿದ್ರು, ನಾನೇನೋ ಇರ್ಬೋದೇನೋ ಅಂತ ನೋಡಿದ್ರೆ ಏನೂ ಇಲ್ಲ, ನೀರಿತ್ತು. ಆ ನೀರನ್ನು ನಾವು ದಾಟ್ಕೊಂಡು ಹೋಗ್ತಿದ್ವಿ. ನಮ್ಮ ಅಕ್ಕ ಬನ್ನಿ ಬನ್ನಿ ಅಂದ್ರೆ ಎಲ್ಲೋ ಒಳಗಡೆ ಬಂದಂಗೆ ಆಡ್ತಾ ಇದ್ರಪ್ಪ. ಬಂದ್ರು, ದೇವ್ರ ಹೆಸರು ಮುನಿಯಪ್ಪ ಅಂತ. ನಾವು ಇದು ಮಾಡೋಕ್ಕಂತಾನೆ ಅಲ್ಲಿಂದ ಬಂದಿರೋದು. ಪ್ರಸಾದ ಮಾಡೋಣ ಅಂದ್ಬಿಟ್ಟು ಒಲೆಗೆಲ್ಲ ಪೂಜೆ ಮಾಡಿ ಹಚ್ಚಿಸ್ತಿದ್ದಾರೆ, ಅದು ಹತ್ತತಾನೆ ಇಲ್ಲ. ಅಂತೂ ಇಂತೂ ಹತ್ತಿತ್ತು ಒಲೆ. ಕೋಳಿಗೆಲ್ಲ ತೀರ್ಥ ಹಾಕ್ತಿದ್ರು. ತೀರ್ಥ ಹಾಕಿದ ತಕ್ಷಣ ಕೋಳಿ ಒದ್ರು ಬಿಡ್ತು. ನನಗೇನು ಕಾಮಿಡಿ ಅಂದರೆ ನಮ್ಮ ಅಕ್ಕ ಕೈ ಮುಕ್ಕೊಂಡೆ ನಿಂತಿದ್ರು, ಅದನ್ನ ನೋಡಿ ನಾವು ಬಂದ್ಬಿಡ್ತು. ಪಾಪ ನಮ್ಮ ಅಕ್ಕಂದಿರಿಬ್ರು ಕುತ್ಕೊಂಡು ಒಲೆ ಹತ್ರ ಒಲೆದು ಹೊಗೆ ಕುಡಿತವ್ರೆ. ಹೋಗಿ ಬರೋಷ್ಟರಲ್ಲಿ ಇಲ್ಲೆಲ್ಲ ಕೋಳಿ ಕುಯ್ದುಬಿಟ್ಟವ್ರೆ. ನಮ್ಮಣ್ಣ ಕೋಳಿ ಕಾಲಿ ಇಡ್ತಾವನೆ, ಕೋಳಿ ಕಾಲೇ ಇಲ್ಲ ಅಲ್ಲಿ. ಅಂತೂ ಇಂತೂ ಎಲ್ಲ ಮುಗೀತು. ಫೈನಲ್ ಟಚ್. ಅದು ಮುಗಿತಾ ಇಲ್ವಾ ಅಂತ ನೋಡ್ತಿದ್ರು. ಅದು ನೋಡಾದ್ಮೇಲೆ ಇಲ್ಲಿ ಏನು ಕೋಳಿ ಕಾಲು ತಲೆ ಏನೇನೋ ಇತ್ತು, ಬೇಯಿಸ್ತಾ ಇದ್ರು. ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ಅಪ್ಪ ಎಲ್ಲ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು. ಪೂಜೆ ಎಲ್ಲ ಆದ್ಮೇಲೆ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ದೇವ್ರಿಗೆ ಟಾಟಾ ಹೇಳ್ಬಿಟ್ಟು ಹೋಗ್ತಿದ್ದೆ.